ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಒಂದು ಸ್ಟ್ರಾಂಗ್ ನ್ಯೂಸ್ ಬರ್ತಾ ಇರುವಂಥದ್ದು. ಇದನ್ನ ಗುಡ್ ನ್ಯೂಸ್ ಆಗಿ ತಗೋಬೇಕಾ, ಬ್ಯಾಡ್ ನ್ಯೂಸ್ ಆಗಿ ತಗೋಬೇಕಾ, ಒಂದು ಗೊತ್ತಾಗ್ತಾ ಇಲ್ಲ. ಬ್ಯಾಡ್ ನ್ಯೂಸ್ ಆಗಿ ತಗೊಳ್ಳೋದಾದ್ರೆ ನಮ್ಮ ಇಂಡಿಯನ್ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಮೇಲೆ ಈಗ FIR ಕೂಡ ಆಗಿರುವಂಥದ್ದು. ನೀವೆಲ್ಲ ಅನ್ಕೊಬೋದು ಏನಾಯ್ತು ಗುರು, ಮತ್ತೇನು ಮಾಡ್ಕೊಂಡ್ರು ಹಾರ್ದಿಕ್ ಪಾಂಡ್ಯ ಅಂತ. ಸೊ ನೀವು ನಿಮಗೆಲ್ಲ ಗೊತ್ತಿರುತ್ತೀನೇನೋ, ಮೊನ್ನೆ ಇಂಡಿಯನ್ T20 ವರ್ಲ್ಡ್ ಕಪ್ ವಿನ್ ಆದಾಗ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಸೆಲೆಬ್ರೇಷನ್ ಓವರ್ ಆಗಿತ್ತು. ಮತ್ತೆ ಇಂಡಿಯನ್ ಫ್ಲಾಗ್ನ ಮೈ ಮೇಲೆ ಹಾಕೊಂಡು ಸ್ವಲ್ಪ ಕುಣಿದಾಡಿದ್ದು, ಮತ್ತೆ ನೆಲಕ್ಕೆ ತಾಗಿಸಿದ್ದು, ಅದೆಲ್ಲ ಕೂಡ ಮಾಡಿದ್ರು. ಹಾಗಾಗಿ ಈಗ ಹಾರ್ದಿಕ್ ಪಾಂಡ್ಯ ಮೇಲೆ FIR ಕೂಡ ಆಗಿರುವಂಥದ್ದು. ಅದಾದಮೇಲೆ ಗುಡ್ ನ್ಯೂಸ್ ಆಗಿ ಏನಕ್ಕೆ ತಗೋಬೇಕು ಅಂದರೆ, ನಮ್ಮ ಇಂಡಿಯನ್ ಫ್ಲಾಗ್ಗೆ ಯಾರೇ ಅವಮಾನ ಮಾಡಲಿ, ಅದನ್ನು ಬೀಳ್ಸೋದಾಗಲಿ, ಮೈ ಮೇಲೆ ಹಾಕ್ಕೊಂಡು ಸೆಲೆಬ್ರೇಷನ್ ಮಾಡೋದಾಗಲಿ ಆ ಥರ ಮಾಡಿದ್ರು ಅಂದರೆ ಅವ್ರ ಮೇಲೆ ಕೇಸ್ ಆಗೇ ಆಗುತ್ತೆ. ಅದು ನಮ್ಮ ಇಂಡಿಯನ್ ಕಾನೂನಲ್ಲೇ ಇದೆ. ಯಾರೇ ಅವಮಾನ ಮಾಡಿದ್ರು, ಅವ್ನು ರಾಜಕಾರಣಿ ಆಗಿರಲಿ, ಸ್ಪೋರ್ಟ್ಸ್ ಮ್ಯಾನ್ ಆಗಿರಲಿ, ಇನ್ನೊಬ್ಬ ಆಗಲಿ, ಎಂಥ ಸ್ಟ್ರಾಂಗ್ ಪರ್ಸನ್ ಆಗಿದ್ರು ಕೂಡ ಅಷ್ಟೇ ಕೇಸ್ ಆಗೇ ಆಗುತ್ತೆ. ಅದೇ ರೀತಿ ಈಗ ಹಾರ್ದಿಕ್ ಪಾಂಡ್ಯ ಮೇಲೆ ಕೂಡ ಅಷ್ಟೇ FIR ಕೂಡ ಆಗಿದೆ. ಸೊ ಏನಕ್ಕೆ ಹಿಂಗೆ ಮಾಡ್ಕೊಂಡಂತ ನಂಗಂತೂ ಗೊತ್ತಾಗಲಿಲ್ಲ. ನಾನು ಅವತ್ತು ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ವಿಡಿಯೋ ಫುಟೇಜಸ್ ಕೂಡ ನೋಡ್ತಾ ಇದ್ದೆ. ನಾನು ಅವಾಗಲೇ ಒಂದು ತಲೆಯಲ್ಲಿ ಅಂದ್ಕೊಳ್ತಾ ಇದ್ದೆ, ಸೊ ಈ ಥರ ಮಾಡಬಾರ್ದು, ಯಾರಾದರೂ ಕೇಸ್ ಮಾಡಿದ್ರು ಅಂದರೆ ಏನು ಗುರು ಹಾರ್ದಿಕ್ ಪಾಂಡ್ಯನ್ ಕತೆ ಅಂತ. ಗುರು ಒಂದು ನಿಮಿಷ, ಇದೇ ರೀತಿ ಕ್ರಿಕೆಟ್ನ ಫಾಸ್ಟ್ ಅಪ್ಡೇಟ್ಸ್ಗಾಗಿ IPL ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿಯೊಂದರ ಫಾಸ್ಟ್ ಅಪ್ಡೇಟ್ಸ್ ನೀವು ಪಟಾಪಟ್ ಅಂತ ತಿಳ್ಕೊಳ್ತಾ ಇರಬೇಕು ಅಂದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆದ್ಮೇಲೆ ಕ್ಲಿಕ್ ಮಾಡಿದರೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಪಟ್ಟನಾಗಿ ನೋಟಿಫಿಕೇಶನ್ ಬರುತ್ತೆ. ಬೇಗ ವಿಡಿಯೋನ ನೋಡ್ತಾ ಇರ್ಬೋದು, ಬೇಗ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿನ್ನೆನೋ ಇವತ್ತು ಲಾಯರು ಹಾರ್ದಿಕ್ ಪಾಂಡ್ಯ ಮೇಲೆ ಕೇಸನ್ನು ಫೈಲ್ ಕೂಡ ಮಾಡಿದ್ರೆ, ಇಲ್ಲಿ ಪುಣೆ ಶಿವಾಜಿ ನಗರಲ್ಲೇನಪ್ಪ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಕೂಡ ಈಗ ಆಗಿರುವಂಥದ್ದು. ಸೊ ಅವ್ರದ್ದು ಯಾವ ಥರ ಸೆಲೆಬ್ರೇಷನ್ ಆಯಿತು ಅಂದರೆ, ಅವ್ರ ಗರ್ಲ್ ಫ್ರೆಂಡ್ ಏನೋ ಬಂದಿದ್ರು ಸ್ಟೇಡಿಯಮಿಗೆ, ಅವ್ರನ್ನ ಕರ್ಕೊಂಡು ಕುಣಿದಿದ್ದು, ಅದಾದಮೇಲೆ ಅದು ಡೈಸ್ ಮೇಲೆ ಏನೋ ಪೋಡಿಯಂ ಅಂತ ಏನೋ ಇರುತ್ತಲ್ಲ ಅದ್ರ ಮೇಲೆ ಮಲ್ಕೊಂಡು ಅಡ್ಡಾಡಿದ್ದು, ಅದಾದಮೇಲೆ ಮತ್ತೆ ಎಲ್ಲಿ ಆ ಫ್ಲಾಗ್ನ ಹಾಕ್ಕೊಂಡು ಮತ್ತೆ ನೆಲದ ಮೇಲೆ ಮಲ್ಕೊಂಡಿದ್ದು. ಸೊ ಆ್ಯಕ್ಚುಲಿ ಇದೆಲ್ಲ ಬೇಡವಾಗಿತ್ತು ಗುರು. ನೀವು ಸೆಲೆಬ್ರೇಷನ್ ಮಾಡಲೇಬೇಕು ಅಂದರೆ ಆ ಫ್ಲಾಗಿಗೆ ಒಂದು ಗೌರವ ಕೂಡ ಇದೆ, ಅದನ್ನ ನಾವು ಎತ್ತಿಡಬೇಕಾಗುತ್ತೆ. ಅದನ್ನ ಮೈ ಮೇಲೆ ಹಾಕ್ಕೊಂಡು ಕುಣಿಯೋದಾಗಲಿ ಅಥವಾ ಅದನ್ನು ಹರಿಯೋ ಥರ ಮಾಡೋದಾಗಲಿ, ಇಲ್ಲಾಂದರೆ ಒಂಥರ ಗಂಟು ಹಾಕೊಂಡು ಹಿಂಗೆ ಎಳ್ಕೊಂಡು ಸ್ಟೈಲ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡಬಾರ್ದಾಗಿತ್ತು. ಬಟ್ ಹಾರ್ದಿಕ್ ಪಾಂಡ್ಯ ಅದನ್ನ ಮಾಡಿ ತುಂಬ ದೊಡ್ಡ ತಪ್ಪನ್ನು ಕೂಡ ಮಾಡಿದರು. ಬೇರೆ ಪ್ಲೇಯರ್ಸ್ ಕೂಡ ಅದೇ ರೀತಿ ಸೆಲೆಬ್ರೇಷನ್ ಕೂಡ ಮಾಡಿದರೆ. ಅವರು ತಿಲಕ್ ವರ್ಮಾ ಕೂಡ ಅಷ್ಟೇ, ಅವ್ರದ್ದೊಂದು ವಿಡಿಯೋ ಕೂಡ ವೈರಲ್ ಕೂಡ ಆಯಿತು. ಅದು ಅಂದರೆ ಫ್ಲಾಗ್ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಸಡನ್ನಾಗಿ ಫ್ಲಾಗ್ ಕೆಳಗೆ ಕೂಡ ಬಿಡ್ತಾರೆ, ಅದನ್ನು ಎತ್ಕೊಂಡು ನಮಸ್ಕಾರ ಮಾಡಿ ಸಾರಿ ಅಂತ ಅಲ್ಲೇ ಸ್ಟೇಡಿಯಮಲ್ಲೇನೋ ಅಂತೂ ಕೇಳ್ತೀರಾ, ಅದೊಂದು ಫುಟೇಜ್ ಕೂಡ ವೈರಲ್ ಕೂಡ ಆಗಿತ್ತು. ಸೊ ಆ ಥರ ಮಾಡಿದರೆ ಪರವಾಗಿಲ್ಲ ಗುರು, ಅದಕ್ಕೊಂದು ಗೌರವ ಕೊಟ್ಟಂಗೆ ಕೂಡ ಆಗುತ್ತೆ. ಇದೇನು ಗುರು, ಇದು ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಹಾರ್ದಿಕ್ ಪಾಂಡ್ಯ ಥರ ಮಾಡಿದ್ದು ನಿಜವಾಗ್ಲೂ ಇದು ಅನ್ಫೇರ್ ಅಂತ ಅನಿಸ್ಬಿಡ್ತು ನಂಗಂತೂ. ಮಾಡಲಿ, ಸೆಲೆಬ್ರೇಷನ್ ಮಾಡಲಿ ಗುರು. ಈಗ ಇಂಡಿಯಾ ವಿನ್ ಆಗಿದೆ ಅಂದಮೇಲೆ ಸೆಲೆಬ್ರೇಷನ್ ಮಾಡೋದು ಕಾಮನ್. ಅದು ಏನಕ್ಕೆ ಅಂದರೆ, ಇಷ್ಟು ದಿನ ಒಂದು T20 ವರ್ಲ್ಡ್ ಕಪ್ ಆಡ್ಕೊಂಬಂದು ಅವ್ರು ಏನು ಕಷ್ಟಪಟ್ಟಿರ್ತಾರೆ ಅದಕ್ಕೆ ಪ್ರತಿಫಲ ಸಿಕ್ತಾಗ ಅದು ಯಾವುದೇ ವ್ಯಕ್ತಿ ಆಗಲಿ ಸೆಲೆಬ್ರೇಷನ್ ಮಾಡೋದು ಕಾಮನ್ ಅಂದರೆ ಕಾಮನ್ನು. ಬಟ್ ಇಲ್ಲಿ ಹಾರ್ದಿಕ್ ಪಾಂಡ್ಯನ್ ಏನಾಗಿ ಬರ್ತೀವಿ ಅಂದರೆ, ಗರ್ಲ್ ಫ್ರೆಂಡ್ ಬಂದಿದ್ದು ಗುರು, ಕರ್ಕೊಂಡು ತಿರ್ಗಾಡಿದ್ದು ಸ್ಟೇಡಿಯಂ ಫುಲ್ಲು. ಅದಾದಮೇಲೆ ಅಲ್ಲೇ ಕಿಸ್ಕೊಟ್ಟಿದೆ ಅಂತ ಕೇಳ್ತೀರಾ, ಅದಾದಮೇಲೆ ಅಲ್ಲೇ ಅದು ಡೈಸ್ ಮೇಲೇನೋ ಮಲ್ಕೊಂಡು ಅಡ್ಡಾಡಿದೆ ಅಂತ ಕೇಳ್ತೀರಾ. ಅದು ಡೈಸ್ ಮೇಲೆ ಮಲ್ಕೊಂಡಾಗಲೂ ಸ್ವಲ್ಪ ಇಂಡಿಯನ್ ಫ್ಲಾಗ್ನ ತೆಗೆದಿರ್ತಾರ, ಅವಳು ಕೂಡ ತೆಗೆದಿಟ್ಟಿರಲಿಲ್ಲ, ಫ್ಲಾಗ್ ಹಾಕ್ಕೊಂಡೇ ಮಲ್ಕೊಂಡಿದ್ದು ಆ ಡೈಸ್ ಮೇಲೆ. ಸೊ ಅದೊಂದು ತುಂಬ ಜನಕ್ಕೆ ಇದು ತಡೆಯೋಕ್ಕೆ ಆಗಲಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಹಾರ್ದಿಕ್ ಪಾಂಡ್ಯನ ಸ್ವಲ್ಪ ಓವರ್ ಆಯಿತು, ಓವರ್ ಸೆಲೆಬ್ರೇಷನ್ ಆಯಿತು. ಸೊ ಇದು ಇಂಡಿಯನ್ ಫ್ಲಾಗ್ ಹಾಕೊಂಡು ಇಲ್ಲ, ತುಂಬ ಜನ ಮುಂಚೆ ಕಮೆಂಟನ್ನು ಕೂಡ ಮಾಡಿದರು, ಇಂಡಿಯನ್ ಫ್ಲಾಗ್ ಹಾಕೊಂಡು ಹಾರ್ದಿಕ್ ಪಾಂಡ್ಯ ಥರ ಎಲ್ಲ ಮಾಡಬಾರ್ದಿತ್ತು ಅಂತ ತುಂಬ ಜನ ಆಲ್ರೆಡಿ ಕಮೆಂಟನ್ನು ಕೂಡ ಮಾಡಿದರು. ಈಗ ಫೈನಲ್ ಆಗಿ ಯಾರು ಲಾಯರು ವಾಜಿದ್ ಖಾನ್ ಅಂತ ಪುಣೆ ಶಿವಾಜಿನಗರಲ್ಲಿ FIR ಫೈಲ್ ಕೂಡ ಮಾಡಿರುವಂಥದ್ದು. ಬಟ್ ಒಂದು ಕಡೆ ನೋಡೋಕೆ ಹೋದ್ವಿ ಅಂದರೆ FIR ಮಾಡೋದು ಒಳ್ಳೇದೇ, ಮತ್ತು ಇನ್ನೊಂದು ಕಡೆ ನೋಡೋಕೆ ಹೋದ್ವಿ ಅಂದರೆ ನಮ್ಮ ಇಂಡಿಯನ್ ಕ್ರಿಕೆಟರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ನಮ್ಮ ಟೀಮಿಗೆ ತುಂಬ ಕಷ್ಟಪಟ್ಟು ವಿನ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಈಗ ಎರಡು ಕಡೆ ಕೂಡ ನಾವು ಬಿಡೋಂಗಿಲ್ಲ. ಬಟ್ ನಾವು ಕಾನೂನಿಗೆ ಗೌರವ ಕೊಡಲೇಬೇಕಾಗುತ್ತೆ, ಮತ್ತು ಕಾನೂನಲ್ಲಿ ಏನಿದೆ ಅದ್ರ ರೀತಿಯೇ ನಡ್ಕೊಬೇಕಾಗುತ್ತೆ. ಒಂದು ಚೂರು ಯೋಚನೆ ಮಾಡಿದ್ರೆ ಸಾಕಿತ್ತು, ಹಾರ್ದಿಕ್ ಪಾಂಡ್ಯದಿಂದ ತುಂಬ ಎಸ್ಗೆ ಸೇಫ್ ಆಗ್ಬಿಟ್ಟು ಬೇರೆ ಯಾವ ಥರನಾದ್ರೂ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು, ಯಾವ ನನ್ನ ಮಗನೂ ಕೇಳಕ್ಕೆ ಬರೋಲ್ಲ. ಬಟ್ ಇಂಡಿಯನ್ ಫ್ಲಾಗ್ ಹಾಕೊಂಡು ಈ ಥರ ಸೆಲೆಬ್ರೇಷನ್ ಮಾಡಿದ್ದು ತುಂಬ ದೊಡ್ಡ ತಪ್ಪು. ಈಗ ನೀವೆಲ್ಲ ಕೇಳ್ಬೋದು, ಈಗ FIR ಕೂಡ ಆಗಿದೆ, ಏನು ನೆಕ್ಸ್ಟ್ ಅಂತ. ಈಗ ನಮ್ಮ ಇಂಡಿಯನ್ ಲಾದಲ್ಲಿ ಇರೋದು, ಫ್ಲಾಗಿಗೆ ಏನಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂದರೆ ಕನಿಷ್ಠ ಅಂದ್ರೆ ಒಂದು 3 ವರ್ಷ ಜೈಲಾಗುತ್ತೆ, ಇಲ್ಲಾಂದ್ರೆ ಒಂದು ದಂಡ ಕಟ್ಟೋ ಒಂದು ಪರಿಸ್ಥಿತಿ ಕೂಡ ಬರ್ಬೋದು, ಇಲ್ಲಾಂದ್ರೆ ಜೈಲಿಗೂ ಹಾಕ್ಬೋದು, ಇಲ್ಲಾಂದ್ರೆ ಫೈನ್ ಕೂಡ ಹಾಕ್ಬೋದು. ಎರಡು ಪರಿಸ್ಥಿತಿ ಕೂಡ ಉಂಟಾಗ್ಬೋದು. ಬಟ್ ಏನು ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದೊಂದು ಸೀರಿಯಸ್ ಮ್ಯಾಟರ್ ಕೂಡ ಆಗಿದೆ, ಸಿಲ್ಲಿಗಿಲ್ಲಿ ಮ್ಯಾಟರ್ ಅಂತ ಅನ್ಕೊಂಬೇಡಿ ಗುರು. ತುಂಬಾ ಜನ ಅನ್ಕೊಬೋದು ಏನ್ ಬಿಡೋ ಗುರು, ಸಣ್ಣ ಕೇಸು ಹಾಗೆ ಅಂತ. ಗುರು ಅವಮಾನ ಮಾಡಿರೋದು ಇಂಡಿಯನ್ ಫ್ಲಾಗಿಗೆ ಎಷ್ಟು ರೆಸ್ಪೆಕ್ಟ್ ಇದೆ, ಮತ್ತು ಕೆಲವರು ಇಂಡಿಯನ್ ಫ್ಲಾಗ್ ಅಂದರೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಅಂದರೆ ಕೆಲವೊಂದು ರೂಲ್ಸ್ಗಳು ಕೂಡ ಇದೆ, ಅದನ್ನು ಬಟ್ಟೆಯಾಗಿ ಯೂಸ್ ಮಾಡಬಾರ್ದು, ಅದಾದಮೇಲೆ ಇಂಡಿಯನ್ ಫ್ಲಾಗ್ನ ಹರಿಬಾರ್ದು, ಅದಾದಮೇಲೆ ಯಾವುದೇ ಕುಷನ್ ಮೇಲೆ ಯೂಸ್ ಮಾಡಬಾರ್ದು, ಹಾಗೆ ತುಂಬ ರೂಲ್ಸ್ ಇದೆ ಗುರು ತಿಳ್ಕೊಳಕ್ ಹೋದ್ವಿ ಅಂದರೆ. ಬಟ್ ಒಬ್ಬ ಇಂಡಿಯನ್ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಇದನ್ನೆಲ್ಲ ಕಾಮನ್ ಆಗಿ ತಿಳ್ಕೊಂಡಿರ್ತಾರೆ. ಈಗ ಸಣ್ಣ ಮಕ್ಕಳಿಗೆ ಗೊತ್ತಿರುತ್ತೆ ಗುರು ಇಂಡಿಯನ್ ಫ್ಲಾಗ್ಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ. ಬಟ್ ಹಾರ್ದಿಕ್ ಪಾಂಡ್ಯ ಈ ಥರ ಮಾಡಿದ್ದು
ನಿಜವಾಗ್ಲೂ ಒಂಥರ ಸರಿ ಇಲ್ಲ ಅಂತ ನಂಗೆ ಅನ್ಸೋ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಅವ್ರಿಗೆ ಶಿಕ್ಷೆ ಆಗಬೇಕಾಗಿಲ್ಲ ಅಂದರೆ ಇದರಿಂದ ಪಾರಾಗ್ತಾರ ಏನು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.